ಜೈ ಭೀಮ್ ಬಂಧುಗಳೇ, ನಾನು ML ಶಂಕರಪ್ಪ ಅಂತೇಳಿ ಚನ್ನಪಟ್ಟಣದ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದಲ್ಲಿ AAA ಆಗಿದ್ದುಕೊಂಡಾಗ 2022ರಲ್ಲಿ ಚನ್ನಪಟ್ಟಣದ ಒಂದು SC/ST ಸಮನ್ವಯ ಸಮಿತಿ ಘಟಕದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದೆ. ಹಾಗೆ ಈ ಒಂದು ಚನ್ನಪಟ್ಟಣ ತಾಲೂಕಿನಲ್ಲಿ ನಡೀತಾ ಇರುವಂಥ ಇದೇ ಭಾನುವಾರ ತಾರೀಕು 14/6/26ರಂದು ನಡೀತಾ ಇರುವಂಥ ಭೀಮೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗಳಾದಂಥ ಆಯುಷ್ಮತಿ ಶ್ರೀಮತಿ ರಮಾ ಅಂಬೇಡ್ಕರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕರ್ನಿಂಗ್ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಸ್ತಕಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿರುವಂಥ ಕರ್ನಿಂಗ್ ಸಾಹೇಬರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಜಾಂಬೇಕರ್ ಸ್ವಾಮೀಜಿಗಳು ಹಾಗೂ ಮಾದಾರ ಚೆನ್ನಯ್ಯ ಸ್ವಾಮಿಗಳು ಹಾಗೂ ಬೌದ್ಧ ಗುರುಗಳಾದಂಥ ಬೋಧಿದತ್ತೆ ಬಂತೇಜಿಯವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ನಮ್ಮ ತಾಲೂಕಿನ ಹೆಸರಾಂತ ಶಾಸಕರಾದಂಥ ಮಾಜಿ ಮಂತ್ರಿಗಳಾದಂಥ CP ಯೋಗೇಶ್ವರ ಸಾಹೇಬರು ಕೂಡ ಭಾಗಿಯಾಗಿ ಅಧ್ಯಕ್ಷತೆಯನ್ನು ನಡೆಸಿಕೊಡಲಿದ್ದಾರೆ. ಇಡೀ ಜನಸಮೂಹ ನಮ್ಮ ತಾಲೂಕಿನ ಎಲ್ಲ ನೌಕರ ಬಂಧುಗಳು ಹಾಗೂ ಎಲ್ಲ ಸಂಘಟನೆಗಳು, ದಲಿತ ಸಂಘಟನೆಗಳು, ಮಹಿಳಾ ಸಂಘಟನೆಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ರೂಪುರೇಷೆಯನ್ನು ಸಿದ್ಧ ಮಾಡಿ 2 ತಿಂಗಳುಗಳಿಂದ ಸತತವಾಗಿ ಕಾರ್ಯಕ್ರಮದ ಕೆಲಸವನ್ನು ಮಾಡಿ ಹಳ್ಳಿಗೂ ಮನೆ ಮನೆಗೂ ತೆರಳಿ ಆಹ್ವಾನವಿತ್ತು ಜನಗಳನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದಾರೆ. ನಾಳೆ ದಿನ ಈ ಒಂದು ಕಾರ್ಯಕ್ರಮ ಈ ಚನ್ನಪಟ್ಟಣ ಹಬ್ಬದ ರೀತಿಯಲ್ಲಿ ಕಂಗೊಳಿಸ್ತಾ ಇದೆ. ಎಲ್ಲ ಬಂಟಿಂಗ್ಸ್ ಬ್ಯಾನರ್ಸ್ ಹಾಕಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಜನರು ಸಾಗರೋಪಾದಿಯಲ್ಲಿ ಜನಗಳು ಆಗಮಿಸಲು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಹಾಗೂ ಈ ಜನರ ಉತ್ಸಾಹನ ನಾನು ಕಣ್ತುಂಬಿಕೊಳ್ಳಲು ಇಷ್ಟಪಡ್ತೇನೆ. ಆದ್ದರಿಂದ ಈ ಕಾರ್ಯಕ್ರಮದಲ್ಲಿ ಅನೇಕ ಸಲಹೆಗಳು, ಅನೇಕ ಕುಂದುಕೊರತೆಗಳು ಕೂಡ ಚರ್ಚೆ ಆಗ್ತವೆ. ವಿದ್ಯಾರ್ಥಿಗಳೇ ಇರುವಂಥ ಕುಂದುಕೊರತೆಗಳು, ಸವಲತ್ತುಗಳು, ಅವರಿಗೆ ಮಾರ್ಗದರ್ಶನ ಇರುವಂಥ ಕೆಲಸಗಳು. ಇದ್ರ ಜೊತೆಗೆ ಡಾಕ್ಟರ್ ಅಬ್ಕೆರೆ ತಿಮ್ಮರಾಜರವರು ಕೂಡ ಜನಪದ ಕಾರ್ಯಕ್ರಮವನ್ನು ಸಾಯಂಕಾಲ ರಾತ್ರಿಯ ಕಾರ್ಯಕ್ರಮದಲ್ಲಿ ನಡೆಸಿಕೊಡಲಿದ್ದಾರೆ. ಹಾಗಾಗಿ ಇಡೀ ಚನ್ನಪಟ್ಟಣ ತಾಲೂಕು ಹಾಗೂ ದಕ್ಷಿಣ ಜಿಲ್ಲೆಯ ಎಲ್ಲ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಈ ಮೂಲಕ ಕೋರುತ್ತೇನೆ.